ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಮಾಹಿತಿ ಇರುತ್ತೆ ನೋಡ್ರಿ. ಇವತ್ತಿನ ದಿನಾಂಕ 10/2/2026 ಪ್ರಮುಖ ಪ್ರಚಲಿತ ಘಟನೆಗಳು. ಇದರಲ್ಲಿ ನಾವು ಚಂದ್ರಯಾನ 4 ನೋಡ್ತೀವಿ. ಅದೇ ರೀತಿಯಾಗಿ ಕರ್ನಾಟಕ ಸೋಪ್ ಡೆಟಾಲ್ ಲಿಮಿಟೆಡ್ ಬಗ್ಗೆ ಕೂಡ ನೋಡ್ತೀವಿ. ಅದೇ ರೀತಿಯಾಗಿ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಬಗ್ಗೆ ನೋಡ್ತೀವಿ. CK ನಾಯ್ಡು ಟ್ರೋಫಿ ಬಗ್ಗೆ ಮಾಹಿತಿ ಒಳಗೊಂಡಿದೆ ನೋಡಿ. ಯಾರ್ಯಾರು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ನಡೆಸ್ತಿದ್ರು ಅವರು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿಕೊಳ್ಳಿ. ಯಾಕಂದರೆ ಇತ್ತೀಚೆಗೆ ಈ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂಥ ಮಾಹಿತಿ ಜಾಸ್ತಿ ಕೇಳ್ತಾ ಇದ್ದಾರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಮೊದಲನೇ ಒಂದು ಪ್ರಶ್ನೆ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತಾಗಿದೆ ನೋಡಿ. ಭಾರತದ ಮಹತ್ವಾಕಾಂಕ್ಷೆಯ ಚಂದ್ರಯಾನ 4 ಯೋಜನೆಯ ಲ್ಯಾಂಡಿಂಗ್ಗಾಗಿ ಇಸ್ರೋ ಚಂದ್ರನ ಮೇಲ್ಮೈಯಲ್ಲಿ ಗುರುತಿಸಿರುವ ಸ್ಥಳದ ಹೆಸರೇನು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಮೌನ್ಸ್ ಮೌಂಟನ್ ಎಂಬ ಒಂದು ಹೆಸರನ್ನು ಹೇಳಬಹುದು. ಚಂದ್ರಯಾನ 4 ಯೋಜನೆಯ ಲ್ಯಾಂಡಿಂಗ್ಗಾಗಿ ಇಸ್ರೋ ಏನು ಮಾಡಿದೆ ಅಂದರೆ ಆ ಒಂದು ಚಂದ್ರನ ಮೇಲ್ಮೈಯಲ್ಲಿ ಗುರುತಿಸಿರುವ ಸ್ಥಳದ ಹೆಸರಂತ ಹೇಳ್ಬೋದು ನೋಡ್ರಿ ನಾವು. ಇದರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಮಾನ್ಸ್ ಮೌಂಟನ್ ಇದರ ಉದ್ದೇಶ ಚಂದ್ರಯಾನ 4 ಒಂದು ಸ್ಯಾಂಪಲ್ ರಿಟರ್ನ್ ಮಿಷನ್ ಆಗಿದೆ ನೋಡಿ. ಅಂದರೆ ಮಾದರಿಗಳನ್ನು ಭೂಮಿಗೆ ತರುವ ಯೋಜನೆ ಅಂತ ಹೇಳ್ಬೋದು ನಾವು. ಇಲ್ಲಿ ನೋಡ್ಬೋದು ನಾವು ರೈಟ್ ಸೈಡಲ್ಲಿ ಮಾನ್ಸ್ ಮೌಂಟನ್ ಈ ಒಂದು ಪ್ರದೇಶದಲ್ಲಿ ಚಂದ್ರಯಾನ 4 ಒಂದು ಲ್ಯಾಂಡ್ ಮಾಡುವ ಸ್ಥಳವನ್ನು ಗುರುತಿಸಲಾಗಿದೆ ನೋಡಿ. ಇದರ ಗುರಿ ಏನಪ್ಪ ಅಂತಂದರೆ 2028 ವೇಳೆಗೆ ಈ ಒಂದು ಯೋಜನೆಯನ್ನು ಕಾರ್ಯಗತಗೊಳಿಸಲು ಇಸ್ರೋ ನಿರ್ಧಾರ ಮಾಡಿದೆ. ಈ ಒಂದು ಸ್ಥಳದ ವಿಶೇಷ ಏನಪ್ಪ ಅಂತಂದರೆ ಮಾನ್ಸ್ ಮೌಂಟನ್ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಈ ಒಂದು ಇರುವ ಒಂದು ಬೃಹತ್ ಪರ್ವತ ಪ್ರದೇಶ ಆಗಿದೆ. ಇದು ಲ್ಯಾಂಡಿಂಗ್ಗೆ ಸುರಕ್ಷಿತ ಮತ್ತು ಸಮತಟ್ಟಾದ ಒಂದು ಪ್ರದೇಶವನ್ನು ಹೊಂದಿದೆ ಅಂತ ಹೇಳ್ಬೋದು ನಾವು. ರೈಟ್ ಸೈಡಲ್ಲಿ ನೋಡಬಹುದು. ಈ ಒಂದು ಮಾನ್ಸ್ ಮೌಂಟನ್ ಏನಪ್ಪ ಅಂತಂದರೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಕಂಡುಬರ್ತದೆ. ಇಲ್ಲಿ ಬೃಹತ್ ಪರ್ವತಗಳು ಕಂಡುಬರ್ತವೆ. ಜೊತೆಗೆ ಸುರಕ್ಷಿತ ಮತ್ತು ಸಮತಟ್ಟಾದ ಪ್ರದೇಶ ಇದೆ. ಅದಕ್ಕಾಗಿ ಈ ಒಂದು ಸ್ಥಳದಲ್ಲಿ ಚಂದ್ರಯಾನ 4 ಲ್ಯಾಂಡಿಂಗ್ ಮಾಡಿದರೆ ಚೆನ್ನಾಗಿರುತ್ತಂತ ಇಸ್ರೋ ನಿರ್ಧಾರ ಮಾಡಿದೆ. ಇದರ ಉಡಾವಣೆ LVM-3 ರಾಕೆಟ್ ಮೂಲಕ 2 ಹಂತಗಳಲ್ಲಿ ಉಡಾವಣೆ ನಡೆಯಲಿದೆ ನೋಡಿ. ಯಾವಾಗ 2028ರಲ್ಲಿ ಚಂದ್ರಯಾನ 4 LVM-3 ರಾಕೆಟ್ ಆ ಒಂದು ರಾಕೆಟ್ ಮೂಲಕ ಉಡಾವಣೆ ಮಾಡಲಿದ್ದಾರೆ. ಈ ಒಂದು ಸ್ಟ್ಯಾಟಿಕ್ ಜಿಕೆಗೆ ಸಂಬಂಧಿಸಿದಂಥ ಮಾಹಿತಿ ನೋಡೋಣ. ಸ್ಟ್ಯಾಟಿಕ್ ಜಿಕೆಯಲ್ಲಿ ಇಸ್ರೋದ ಬಗ್ಗೆ ಮಾಹಿತಿ ಇದೆ ನೋಡಿ. ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ. ಇದು ಸ್ಥಾಪನೆಯಾಗಿದ್ದು 1969 ಆಗಸ್ಟ್ 15ನೇ ತಾರೀಕು. ಇದರ ಒಂದು ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿ ಕಂಡುಬರ್ತದೆ ನೋಡ್ರಿ. ಅಂತರಿಕ್ಷ ಭವನ ಅಂತ ಹೇಳ್ಬೋದು. ಪ್ರಸ್ತುತ ಈ ಒಂದು ಇಸ್ರೋದ ಅಧ್ಯಕ್ಷರು ಯಾರಿದ್ದಾರೆ ಅಂದರೆ ಎಸ್ ಸೋಮನಾಥ್ ಅವರು ಇದ್ದರು. ಈಗ ಚೇಂಜ್ ಆಗಿದ್ದಾರೆ ನೋಡ್ರಿ. ಓಕೆ, ಇದು ಹಳೆ ಡೇಟಾನೇ ಬಂದಿದೆ, ನೋಡ್ಕೊರಿ. ಅದೇ ರೀತಿಯಾಗಿ ಚಂದ್ರಯಾನ 3 ಲ್ಯಾಂಡಿಂಗ್ ಸ್ಥಳ ಯಾವುದಂದರೆ ಶಿವಶಕ್ತಿ ಪಾಯಿಂಟ್ ಅಂತ ಹೇಳಿದ್ದಾರೆ. ಇದು ದಕ್ಷಿಣ ಧ್ರುವದಲ್ಲಿ ಕಂಡುಬರ್ತದೆ. ಚಂದ್ರಯಾನ 3ನ ಒಂದು ಲ್ಯಾಂಡಿಂಗ್ನ ಸ್ಥಳದ ಹೆಸರೇನಿಟ್ಟಿದ್ದಾರೆ ಶಿವಶಕ್ತಿ ಪಾಯಿಂಟ್. ಚಂದ್ರಯಾನ 2 ಈ ಒಂದು ಕ್ರ್ಯಾಶ್ ಆದ ಸ್ಥಳಕ್ಕೆ ಅದು ಕೂಡ ಹೆಸರನ್ನು ಇಡಲಾಗಿದೆ. ಯಾವುದಂದರೆ ತಿರಂಗ ಪಾಯಿಂಟ್ ಅಂತ ಹೆಸರಿಡಲಾಗಿದೆ ನೋಡಿ. ಚಂದ್ರಯಾನ 3 ಯಾವಾಗ ಉಡಾವಣೆ ಆಯಿತು? 2023ರಲ್ಲಿ ಚಂದ್ರಯಾನ 3 ಏನಿದೆ ಉಡಾವಣೆ ಮಾಡಲಾಗಿತ್ತು ನೋಡ್ರಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಪರಿಸರ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಮಾಹಿತಿ ಇದೆ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಆ ಒಂದು ಸಂಸ್ಥೆಯ ಮಹಾನಿರ್ದೇಶಕರಾಗಿ ಯಾರು ಕಾರ್ಯನಿರ್ವಹಿಸುತ್ತಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ SP ಯಾದವ್. ಇವರೇನಪ್ಪ ಅಂತಂದರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ನ ಒಂದು ಅಲಯನ್ಸ್ನ ಮಹಾನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದರ ಬಗ್ಗೆ ನೋಡೋಣ. ಡಾಕ್ಟರ್ SP ಯಾದವ್ ಅವರು ಈ ಒಂದು ಸಂಸ್ಥೆಯ ಮಹಾನಿರ್ದೇಶಕರಾಗಿದ್ದರು ನೋಡಿ. ಇದರ ಬಗ್ಗೆ ಏನೆಲ್ಲ ನೋಡೋದಾದರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಸ್ಥಾಪನೆಯು ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಯೋಜನೆಯಾಗಿದೆ. ಇದು ಭಾರತದ ನೇತೃತ್ವದ ಜಾಗತಿಕ ಉಪಕ್ರಮನೆ ಎಂದು ನಾವು ಹೇಳಬಹುದು. ಇದರ ಉದ್ದೇಶ ಏನಪ್ಪ ಅಂತಂದರೆ ಜಗತ್ತಿನಲ್ಲಿರುವ 7 ಪ್ರಮುಖ ಒಂದು ದೊಡ್ಡ ಬೆಕ್ಕುಗಳ ಸಂರಕ್ಷಣೆ ಇದರ ಒಂದು ಉದ್ದೇಶ ಹೊಂದಿದೆ. ಈ ಒಂದು ಜಗತ್ತಿನಲ್ಲಿರುವ 7 ಪ್ರಮುಖ ಒಂದು ದೊಡ್ಡ ಬೆಕ್ಕುಗಳ
ಸಂರಕ್ಷಣೆಯಾಗಿದೆ ನೋಡಿ ಈ ಒಂದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ನ ಉದ್ದೇಶ. ಆ ಒಂದು ಪ್ರಭೇದಗಳು ಯಾವ್ಯಾವು, ಆ ಒಂದು ಯಾವ್ಯಾವ ಪ್ರಭೇದ ಅಂತ ನೋಡೋದಾದರೆ ಮೊದಲನೇದಾಗಿ ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಅದೇ ರೀತಿಯಾಗಿ ಚೇತಾ, ಜಾಗ್ವಾರ್ ಮತ್ತು ಪೂಮಾ. ಈ ರೀತಿಯಾಗಿ ನಾವು 7 ರೀತಿಯ ಪ್ರಭೇದಗಳನ್ನು ನೋಡಬಹುದು ನೋಡಿ. ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಚೀತಾ, ಜಾಗ್ವಾರ್, ಪೂಮಾ 7 ರೀತಿಯಲ್ಲಿ ಕಂಡುಬರ್ತದೆ ನೋಡ್ರಿ. ಇದರ ವ್ಯಾಪ್ತಿ 95ಕ್ಕೂ ಹೆಚ್ಚು ರಾಷ್ಟ್ರಗಳ ಈ ಒಂದು ಒಕ್ಕೂಟದ ವ್ಯಾಪ್ತಿಗೆ ಬರುತ್ತೆ ನೋಡ್ರಿ. 95ಕ್ಕಿಂತ ಹೆಚ್ಚು ಏನು ರಾಷ್ಟ್ರಗಳಿದ್ದಾವೆ ಈ ಒಂದು ಒಕ್ಕೂಟದಲ್ಲಿ ಇವೆ. ಇದರಲ್ಲಿ ಭಾರತ ಪಾತ್ರ ಏನಪ್ಪ ಅಂತಂದರೆ ಜಗತ್ತಿನ 70% ಹುಲಿಗಳು ಭಾರತದಲ್ಲಿ ಕಂಡು ಬರ್ತವೆ. 70% ಹುಲಿಗಳು ಎಲ್ಲಿ ಕಂಡು ಬರ್ತವೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ಕಂಡು ಬರ್ತವೆ. ಅದರಲ್ಲಿ ಮಧ್ಯಪ್ರದೇಶದಲ್ಲಿ ಏನಿದೆ ಅತಿ ಹೆಚ್ಚು ಹುಲಿಗಳಿದ್ದಾವೆ. ಆಮೇಲೆ ನಂತರ ಕರ್ನಾಟಕದಲ್ಲಿ ಇವೆ ನೋಡಿ. ಈ ಒಂದು ಸ್ಟ್ಯಾಟಿಕ್ ಜಿಕೆಯಲ್ಲಿ ಸ್ವಲ್ಪ ಮಾಹಿತಿ ನೋಡೋಣ. ವನ್ಯಜೀವಿ ಸಂರಕ್ಷಣೆ ಪ್ರಾಜೆಕ್ಟ್ ಟೈಗರ್ ಇದು ಯೋಜನೆ ಯಾವಾಗ ಬಂತಂದರೆ 1973ರಲ್ಲಿ ಇದನ್ನು ಪ್ರಾರಂಭ ಮಾಡಲಾಗಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಇದು 1972ರಲ್ಲಿ ಬರಲಾಯಿತು ನೋಡ್ರಿ ಕಾಯ್ದೆಯನ್ನು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವಾಗ ಬಂತು 1972ರಲ್ಲಿ. ಭಾರತದಲ್ಲಿರುವ ಬಿಗ್ ಕ್ಯಾಟ್ ಯಾವ್ಯಾವ ಅಂದರೆ ಈ ಒಂದು ಜಾಗ್ವಾರ್ ಮತ್ತು ಪೂಮಾವನ್ನು ಹೊರತುಪಡಿಸಿಗೆಸಿಂದ 5 ಪ್ರಭೇದಗಳು ಏನಪ್ಪ ಅಂತಂದರೆ ಭಾರತದಲ್ಲಿ ಕಂಡು ಬರ್ತಾವೆ. ಒಟ್ಟು 7 ಬೆಕ್ಕಿದ್ದವು. ಅದರಲ್ಲಿ ಅಂದರೆ ಜಾಗ್ವಾರ್ ಮತ್ತು ಪೂಮಾವನ್ನು ಬಿಟ್ಟುಗೆಸಿಂದ 5 ಪ್ರಭೇದಗಳು ಏನಪ್ಪ ಅಂತಂದರೆ ಭಾರತದಲ್ಲಿ ನಾವು ನೋಡ್ಬೋದು. ಅದೇ ರೀತಿಯಾಗಿ ಚೀತಾವನ್ನು ಕೂಡ ಮರುಪರಿಚಯ ಮಾಡಲಾಗುತ್ತಿದೆ ನಮ್ಮ ಭಾರತಕ್ಕೆ. ಆಫ್ರಿಕಾದಿಂದ ಮಧ್ಯಪ್ರದೇಶದ ಕುನ್ನು ರಾಷ್ಟ್ರೀಯ ಉದ್ಯಾನವನಕ್ಕೆ ಈ ಒಂದು ಚೀತಾಗಳನ್ನು ತರಲಾಗಿದೆ. ನಾವು 9ನೇ ಒಂದು ದಿನಾಂಕದ ಒಂದು ನ್ಯೂಸ್ ನೋಡೋದಾದರೆ ಆ ದಿನಾಂಕದ ನ್ಯೂಸ್ನಲ್ಲಿ ಆಸೆ ಎಂಬ ಒಂದು ಚೀತಾ ಏನಪ್ಪ ಅಂತಂದರೆ 5 ಮರಿಗಳಿಗೆ ಜನ್ಮ ನೀಡಿತ್ತು. ಈ ಒಂದು ವೀಡಿಯೋನ ಅಂದರೆ 9ನೇ ತಾರೀಕದ್ದು ವೀಡಿಯೋ ನೋಡ್ರಿ, ಅದರಲ್ಲಿ ಹೇಳಿದ್ದೀನಿ. ಆಸೆ ಎಂಬ ಒಂದು ಚಿರತೆ ಏನಪ್ಪ ಚೀತಾ ಏನಿದೆ ಅದು 5 ಮರಿಗಳಿಗೆ ಜನ್ಮ ನೀಡಿದೆ. ಅಂದರೆ ಅದು ನಮೀಬಿಯಾದಿಂದ ಬಂದಂಥ ಒಂದು ಚೀತಾ ಅಂತ ಹೇಳ್ಬೋದು. ಚೀತಾ ಪರಿಚಯ ಆಗಿಸ್ತಿದೆ ನೋಡಿ, ನಮ್ಮ ಭಾರತಕ್ಕೆ ಮರುಪರಿಚಯ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಫೆಬ್ರವರಿ 28ರಂದು ಈ ಒಂದು ಬೋಟ್ಸ್ವಾನ ಒಂದು ದೇಶದಿಂದ 8 ಚೀತಾಗಳನ್ನು ತರಲಾಗುತ್ತಿದೆ ನೋಡಿ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತಾ. 8 ಚೀತಾಗಳು ಬೋಟ್ಸ್ವಾನ ದೇಶದಿಂದ ತರಲಾಗುತ್ತಿದೆ 2026ರ ಫೆಬ್ರವರಿ 28ರಂದು. ಮುಂದಿನ ಒಂದು ಪ್ರಶ್ನೆ ನೋಡೋಣ. ರಾಜ್ಯ ವಾರ್ತೆಗಳಿದ್ದಾವೆ. ಸ್ಟೇಟ್ ನ್ಯೂಸ್. ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಸಂಸ್ಥೆಯು ತನ್ನ ಉತ್ಪನ್ನಗಳ ರಾಯಭಾರಿಯಾಗಿ ಯಾವ ನಟಿಯನ್ನು ನೇಮಿಸಿದೆ? KSDL ಸಂಸ್ಥೆ. KSDL ಸಂಸ್ಥೆ ಅಂದರೆ ಕರ್ನಾಟಕ ಸೋಪ್ ಡಿಟರ್ಜೆಂಟ್ ಲಿಮಿಟೆಡ್ ಅಂತ ನಾವು ಹೇಳ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ತಮ್ಮಣ್ಣ ಭಾಟಿಯಾ. ತಮ್ಮಣ್ಣ ಭಾಟಿಯಾ ಸರಿಯಾದ ಉತ್ತರ ಆಗಿದೆ ನೋಡಿ. ಉತ್ತರ ಭಾರತ ಮತ್ತು ವಿದೇಶಗಳಲ್ಲಿ ಮಾರುಕಟ್ಟೆ ವಿಸ್ತರಿಸಲು ಕರ್ನಾಟಕ ಸೋಪ್ ಡಿಟರ್ಜೆಂಟ್ ಲಿಮಿಟೆಡ್ನೊಂದಿಗೆ 2 ವರ್ಷಗಳ ಒಪ್ಪಂದ ಮಾಡಿಕೊಂಡಿದೆ. ಇವರ ಜೊತೆ ಯಾರು ತಮ್ಮಣ್ಣ ಭಾಟಿಯಾ ಅವರ ಜೊತೆ 2 ವರ್ಷಗಳ ಒಂದು ಒಪ್ಪಂದವನ್ನು ಈ ಒಂದು ಸಂಸ್ಥೆ ಮಾಡಿಕೊಂಡಿದೆ ನೋಡಿ. ಇದರ ಮೈಲುಗಲ್ಲು ಏನಪ್ಪ ಅಂತಂದರೆ ಜನವರಿ 2026ರಲ್ಲಿ ಈ ಒಂದು ಕರ್ನಾಟಕ ಸೋಪ್ ಡಿಟರ್ಜೆಂಟ್ ಲಿಮಿಟೆಡ್ ಸಾರ್ವಕಾಲಿಕ ದಾಖಲೆಯು 4894 ಮೆಟ್ರಿಕ್ ಟನ್ ಉತ್ಪಾದನೆಯನ್ನು ಸಾಧನೆ ಮಾಡಿದೆ. ಇಷ್ಟು ಉತ್ಪಾದನೆ ಮಾಡುವ ಮೂಲಕ ಸಾಧಿಸಿದೆ ಅಂತ ಹೇಳ್ಬೋದು. ಇದರ ಗುರಿ ಏನಪ್ಪ ಅಂತಂದರೆ 2030ರ ವೇಳೆಗೆ 5,000 ಕೋಟಿ ರೂಪಾಯಿ ವಹಿವಾಟು ನಡೆಸುವ ಒಂದು ಗುರಿಯನ್ನು ಹೊಂದಿದೆ. 2030ರ ವೇಳೆಗೆ ಯಾವಾಗ 2030ರ ವೇಳೆಗೆ ಈ ಒಂದು 5,000 ಕೋಟಿ ರೂಪಾಯಿ ವಹಿವಾಟನ್ನು ಹೊಂದಿದೆ ನೋಡಿ. ಘೋಷಣೆ ಯಾರು ಮಾಡಿದ್ದಾರೆ ಅಂದರೆ MB ಪಾಟೀಲ್ರವರು ಈ ಒಂದು ಮಾಹಿತಿಯನ್ನು ಘೋಷಣೆ ಮಾಡಿದರು. ತಮ್ಮಣ್ಣ ಭಾಟಿಯವರನ್ನು ಈ ಒಂದು ಕರ್ನಾಟಕ ಸೋಪ್ ಡಿಟರ್ಜೆಂಟ್ ಲಿಮಿಟೆಡ್ನ ಒಂದು ರಾಯಭಾರಿಯಾಗಿ ಮಾಡೋಣ ಅಂತ MB ಪಾಟೀಲ್ರವರು ಪ್ರಚಾರ ಮಾಡಿದರು ನೋಡಿ. ಇವತ್ತಿನ ಒಂದು ನ್ಯೂಸ್ ಆಗಿತ್ತು. ಈ ಒಂದು ಕರ್ನಾಟಕ ಸೋಪ್ ಡಿಟರ್ಜೆಂಟ್ ಲಿಮಿಟೆಡ್ನ ಒಂದು ಮಾಹಿತಿ ನೋಡೋಣ. ಇದು ಸ್ಥಾಪನೆಯಾಗಿದ್ದು 1916ರಲ್ಲಿ ಇದು ಸ್ಥಾಪನೆಯಾಗಿದೆ. ಇದರ ಒಂದು ಸ್ಥಾಪಕರು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ದಿವಾನರಾಗಿದ್ದ ಸರ್ M ವಿಶ್ವೇಶ್ವರಯ್ಯರವರು ಏನಪ್ಪ ಅಂತಂದರೆ ಈ ಒಂದು ಕರ್ನಾಟಕ ಸೋಪ್ ಡಿಟರ್ಜೆಂಟ್ ಲಿಮಿಟೆಡ್ನ ಸ್ಥಾಪಕರಂತ ಹೇಳ್ಬೋದು. ಇದರ ವಿಶೇಷತೆ ನೈಸರ್ಗಿಕ ಶ್ರೀಗಂಧದ ಎಣ್ಣೆಯನ್ನು ಬಳಸಿಗೆಸಿಂದ ಸಾಬೂನು ತಯಾರಿಸುವ ಜಗತ್ತಿನ ಏಕೈಕ ಕಾರ್ಖಾನೆ ಇದಾಗಿದೆ ಅಂತ ಹೇಳ್ಬೋದು. ಸ್ಯಾಂಡಲ್ವುಡ್ ಆಯಿಲ್ ಈ ಒಂದು ಆಯಿಲನ್ನು ಬಳಕೆ ಮಾಡಿಕೊಂಡು ಗೆಸಿಂದ ಈ ಒಂದು ಸಾಬೂನನ್ನು ರೆಡಿ ಮಾಡುತ್ತಾರೆ. ಜೊತೆಗೆ ಮೈಸೂರು ಸ್ಯಾಂಡಲ್ ಸೋಪ್ಗೆ ಈ ಒಂದು ಭೌಗೋಳಿಕ ಸೂಚ್ಯಂಕ ಕೂಡ
ಪಡೆದುಕೊಂಡಿದೆ. GI ಟ್ಯಾಗ್ ಕೂಡ ಈ ಒಂದು ಮೈಸೂರು ಸ್ಯಾಂಡಲ್ ಸೋಪ್ ಪಡೆದುಕೊಂಡಿದೆ ನೋಡಿ. ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಹೇಳ್ತಾರೆ ನೋಡಿ. GI ಟ್ಯಾಗ್ ಮೈಸೂರು ಸ್ಯಾಂಡಲ್ ಸೋಪ್ ಕೂಡ ಪಡೆದುಕೊಂಡಿದೆ. ಇದು ಸ್ಥಾಪನೆ ಇದು 1916ರಲ್ಲಿ. ಮುಂದಿನೊಂದು ಕ್ರೀಡಾ ಸುದ್ದಿ ಆಗಿದೆ ನೋಡಿ. 2025-26 ಸಾಲಿನ CK ನಾಯ್ಡು ಟ್ರೋಫಿ ಕ್ರಿಕೆಟ್ ಟೂರ್ನಿಯಲ್ಲಿ ಜಯ ಗಳಿಸಿದ ತಂಡ ಯಾವುದು? ಅಂದರೆ 2025-26 ಒಂದು CK ನಾಯ್ಡು ಟ್ರೋಫಿಯಲ್ಲಿ ಜಯ ಗಳಿಸಿದ ತಂಡ ಯಾವುದು ಅಂತ ಕೇಳಿದ್ದಾರೆ ನೋಡಿ. ಈ ಒಂದು CK ನಾಯ್ಡು ಟ್ರೋಫಿ ಏನಿದೆ ಇದು ಕ್ರಿಕೆಟ್ ಟೂರ್ನಿಗೆ ಸಂಬಂಧಿಸಿದಂಥ ಆಟವಾಗಿದೆ. ಇದರಲ್ಲಿ ಜಯ ಗಳಿಸಿದ ತಂಡ ಯಾವುದು ಅಂದರೆ ನಮ್ಮ ಕರ್ನಾಟಕ ರಾಜ್ಯ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡಿ. ಇದರ ಬಗ್ಗೆ ನೋಡೋದಾದರೆ ಅದು CK ನಾಯ್ಡು ಟ್ರೋಫಿ ಇದೇನಪ್ಪ ಅಂತಂದರೆ BCCI ಆಯೋಜಿಸಿರುವ 23 ವರ್ಷದೊಳಗಿನ 4 ದಿನಗಳ ಕ್ರಿಕೆಟ್ ಟೂರ್ನಿ ಆಗಿದೆ ನೋಡಿ. ಅಂಡರ್-23 23 ವರ್ಷದೊಳಗಿನ ಒಂದು ವ್ಯಕ್ತಿಗಳು ಆಡುವಂಥ ಆಟ. ಇದು 4 ದಿನಗಳ ಕ್ರಿಕೆಟ್ ಟೂರ್ನಿ ಆಗಿದೆ. ಇದರ ಫಲಿತಾಂಶ ಏನಾಗಿತ್ತು? ಈ ಒಂದು ಕರ್ನಾಟಕ ತಂಡವು ಫೈನಲ್ ಪಂದ್ಯದಲ್ಲಿ ಮುಂಬೈ ವಿರುದ್ಧ ಜಯಗಳಿಸಿ ಟ್ರೋಫಿಯನ್ನು ಗೆದ್ದುಕೊಂಡಿದೆ ನೋಡಿ. ರನ್ನರ್ ಅಪ್ ಆದ ಒಂದು ತಂಡ ಯಾವುದಂದರೆ ಮುಂಬೈ ತಂಡ. ಕರ್ನಾಟಕ ಒಂದು ತಂಡ ಫೈನಲಲ್ಲಿ ಜಯಗಳಿಸಿದೆ ನೋಡಿ CK ನಾಯ್ಡು ಟ್ರೋಫಿ. ಇದರ ಮಹತ್ವ ಈ ಒಂದು ಗೆಲುವು ರಾಜ್ಯದ ಒಂದು ಕ್ರಿಕೆಟಿಗರ ಪ್ರತಿಭೆಗೆ ಒಂದು ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಇದು ಕೂಡ ಪ್ರಶ್ನೆ ಆಗ್ಬೋದು ನೋಡಿ. ಈ ಒಂದು CK ನಾಯ್ಡು ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂದರೆ ಅದು ಕ್ರಿಕೆಟ್ ಕ್ರೀಡೆಗೆ ಸಂಬಂಧಿಸಿದೆ. 2025-26 ಒಂದು ವಿಜೇತ ತಂಡ ಯಾವುದಂದರೆ ಅದು ನಮ್ಮ ಕರ್ನಾಟಕ ತಂಡ. ರನ್ನರ್ ಅಪ್ ಆದಂಥ ತಂಡ ಯಾವುದಂದರೆ ಮುಂಬೈ ತಂಡ ನೋಡಿ. ಇದು ಗೊತ್ತಿರಬೇಕು. ಕೊನೆಯದಾಗಿ ಒನ್ಲೈನರ್ಸ್ ಇದ್ದ ನೋಡಿ ಮುಖ್ಯ ಸುದ್ದಿಗಳು. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಸ್ಥಾಪನೆ ಮಾಡಲಾಯಿತು. ಇದು ನೀಲಗಿರಿ ಒಂದು ಜೀವಗೋಳದ ಭಾಗವಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ತಾಡೋಬ ಅಂಧಾರಿ ಹುಲಿ ಸಂರಕ್ಷಿತ ಪ್ರದೇಶ ಮಹಾರಾಷ್ಟ್ರದ ಚಂದ್ರಪುರ ಜಿಲ್ಲೆಯಲ್ಲಿದೆ. ಇದು ಕಂಡುಬರ್ತದೆ. ಇದು ಇತ್ತೀಚೆಗೆ ವರದಿ ಪ್ರಕಾರ ಇಲ್ಲಿ ಹುಲಿಗಳ ಸಾಂದ್ರತೆ ಹೆಚ್ಚಾಗಿದೆ ಅಂತ ಹೇಳಲಾಗಿದೆ. ಇಲ್ಲಿ ತಾಂಡೋಬ ಅಂಧಾರಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಹೆಚ್ಚು ಹುಲಿಗಳು ಕಂಡುಬಂದಿದೆ ಅಂತ ಹೇಳಲಾಗಿದೆ ನೋಡಿ. ಅದೇ ರೀತಿಯಾಗಿ ಚಂದ್ರಯಾನ 5 ಯೋಜನೆಗಾಗಿ ಇಸ್ರೋ ಜಪಾನ್ನ ಒಂದು ದೇಶದ ಜಾಕ್ಸಾ ಸಂಸ್ಥೆಯೊಂದಿಗೆ ಕೈ ಜೋಡಿಸಲಿದೆ ಎಂದು ಹೇಳಲಾಗಿದೆ. ಈ ಒಂದು ಚಂದ್ರಯಾನ 5 ಯಾವ ದೇಶದೊಂದಿಗೆ ಕೈ ಜೋಡಿಸಲಿದೆ ಅಂದರೆ ಜಪಾನ್ ದೇಶದ ಜೊತೆಗೆ ಕೈ ಜೋಡಿಸಲಿದೆ ನೋಡಿ. ಜಪಾನ್ ದೇಶದ ಒಂದು ಯಾವ ಸಂಸ್ಥೆ? ಜಾಕ್ಸಾ ಸಂಸ್ಥೆ. ಯಾವ ಮಿಷನಲ್ಲಿಂದ ಪ್ರಾರಂಭ ಮಾಡಿದರೆ ಲೂಪೆಕ್ಸ್ ಮಿಷನಿಂದ ಈ ಒಂದು ಚಂದ್ರಯಾನ 5 ಯೋಜನೆಯನ್ನು ಉಡಾವಣೆ ಮಾಡಬೇಕಂತ ಮಾಡಿದ್ದಾರೆ. ಅದೇ ರೀತಿಯಾಗಿ ಕೊನೆಯದಾಗಿ ಬಂಡೀಪುರದಲ್ಲಿ ರಾತ್ರಿ 9ರಿಂದ ಬೆಳಿಗ್ಗೆ 6ರವರೆಗೆ ವಾಹನ ಸಂಚಾರ ನಿಷೇಧವನ್ನು ಮಾಡಲಾಗಿದೆ. NH 766 ಆ್ಯಂಡ್ NH 67 ಈ ಒಂದು ರೂಟಲ್ಲಿ ಏನಪ್ಪ ಅಂತಂದರೆ ರಾತ್ರಿ 9 ಗಂಟೆಯಿಂದ ಬೆಳಿಗ್ಗೆ 6ರವರೆಗೂ ಈ ಒಂದು ರಸ್ತೆಯಲ್ಲಿ ವಾಹನಗಳು ತಿರುಗಾಡುವಂತಿಲ್ಲ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಮುಖ ಮಾಹಿತಿಗಳು ಇವು ಆಗಿದ್ದು ನೋಡಿ. ಈ ಒಂದು ವಿಡಿಯೋಗಳು ನಿಮಗೆ ಇಷ್ಟ ಆಗಿದೆ ಅಂದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಓಕೆ. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದರೆ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಸೂಪರ್ ಅಂತ ಕಮೆಂಟ್ ಹಾಕಿ ಇನ್ನೂ ಹೆಚ್ಚಿನ ವಿಡಿಯೋನ ದಿನನಿತ್ಯದಲ್ಲಿ ತರ್ತಾ ಇರೋಣ. ಓಕೆ, ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.